ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಮೆಜೆಸ್ಟಿಕ್ 2 ಚಿತ್ರದಲ್ಲಿ ಮಾಲಾಶ್ರೀ ಹೀರೋ ಪರಿಚಯದ ಹಾಡಿನಲ್ಲಿ ನಾಯಕನ ಗುಣಗಾನ ಮಾಡಿದ ಆಕ್ಷನ್ ಕ್ವೀನ್ ರಾಮು ಅವರ ನಿರ್ದೇಶನದ ಮೆಜೆಸ್ಟಿಕ್ 2 ಚಿತ್ರದ ಚಿತ್ರೀಕರಣ ಬಹುತೇಕ ಮುಕ್ತಾಯ ಹಂತ ತಲುಪಿದೆ. 90ರ ದಶಕದಲ್ಲಿ ರೌಡಿಸಂ ಹೇಗೆ ನಡೆಯುತ್ತಿತ್ತು ಎಂದು ದರ್ಶನ್ ಅಭಿನಯಿಸಿದ್ದ ಚಿತ್ರ ಹೇಳಿದ್ರೆ, ಈಗಿನ ಮೆಜೆಸ್ಟಿಕ್ ಏರಿಯಾದಲ್ಲಿ ಏನೆಲ್ಲ ಕರಾಳ ದಂಧೆಗಳು, ಅಕ್ರಮ ಚಟುವಟಿಕೆಗಳು ಅಲ್ಲದೆ ಈಗಲೂ ಅಲ್ಲಿ ರೌಡಿಸಂ ಹೇಗೆ ನಡೆಯುತ್ತೆ ಎಂಬುದನ್ನ ಅಲ್ಲಿಯೇ ಹುಟ್ಟಿ ಬೆಳೆದ ಹುಡುಗನೊಬ್ಬನ ಕತೆ ಮೂಲಕ ಮೆಜೆಸ್ಟಿಕ್ 2 ಚಿತ್ರದ ಮೂಲಕ ನಿರ್ದೇಶಕ ರಾಮು ಹೇಳಲು ಪ್ರಯತ್ನಿಸುತ್ತಿದ್ದಾರೆ. ಈ ಚಿತ್ರದಿಂದ ಶಿಲ್ಪಾ ಶ್ರೀನಿವಾಸ್ ಅವರ ಪುತ್ರ ಭರತ್ ಹೊಸದಾಗಿ ನಾಯಕನಾಗಿ ಇಂಡಸ್ಟ್ರಿಗೆ ಪರಿಚಯವಾಗುತ್ತಿದ್ದಾರೆ. ಅಮ್ಮ ಎಂಟರ್ಪ್ರೈಸಸ್ ಮೂಲಕ ಚಿತ್ರದುರ್ಗದ ಎಚ್ ಆನಂದಪ್ಪ ಅವರು ಈ ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ. ಈ ಚಿತ್ರದ ಹೀರೋ ಇಂಟ್ರಡಕ್ಷನ್ ಸಾಂಗ್ ಚಿತ್ರೀಕರಣ ಆರ್.ಎಸ್. ಗೌಡ ಅವರ ಸ್ಟುಡಿಯೋದಲ್ಲಿ ಹಾಕಲಾಗಿದ್ದ ಅಣ್ಣಮ್ಮ ದೇವಿ ಜಾತ್ರೆಯ ಅದ್ದೂರಿ ಸೆಟ್ನಲ್ಲಿ ನಡೆಯುತ್ತಿದೆ. ಈ ಹಾಡಿನಲ್ಲಿ ಕನಸಿನ ರಾಣಿ ಮಾಲಾಶ್ರೀ ಹಾಗೂ ನಾಯಕ ಭರತ್ ಕುಮಾರ್ ಹಾಗೂ ನೂರಾರು ಡಾನ್ಸರ್ಸ್ ಅಭಿನಯಿಸುತ್ತಿದ್ದು, ಕೊರಿಯೋಗ್ರಾಫರ್ ತ್ರಿಭುವನ್ ಮಾಸ್ಟರ್ ಡಾನ್ಸ್ ಸ್ಟೆಪ್ಸ್ ಹೇಳ್ಕೊಡ್ತಿದ್ದಾರೆ. ಈ ಸಂದರ್ಭದಲ್ಲಿ ನಟಿ ಮಾಲಾಶ್ರೀ ಮಾತನಾಡುತ್ತಾ, ಇದರಲ್ಲಿ ನನ್ನದು ಒಂದು ಸ್ಪೆಷಲ್ ಎಂಟ್ರಿ. ನಿರ್ದೇಶಕ ರಾಮು ಅವರು ನಮ್ಮ ರಾಮು ಫಿಲ್ಮ್ಸ್ ಬ್ಯಾನರ್ ನಿಂದ ಕೆಲಸ ಮಾಡುತ್ತಿದ್ದಾರೆ. ಇದರಲ್ಲಿ ಒಂದು ಮೆಜೆಸ್ಟಿಕ್ 2 ಫಿಲಮಲ್ಲಿ ನಾನು ಒಂದು ಬಿಗಿನಿಂಗಲ್ಲೇ ಹೀರೋಗೆ ವಿಶಸ್ ಮಾಡಿ ಈ ಫಿಲಮ್ ಕೂಡ ವಿಶಸ್ ಜೊತೆಯಲ್ಲಿ ಶುರು ಆಗುವಂಥ ಒಂದು ಸ್ಪೆಷಲ್ ರೋಲ್ ಮಾಡ್ತಾಯಿದ್ದೀನಿ, ಸ್ಪೆಷಲ್ ಅಪೀರಿಯನ್ಸ್ ಮಾಡ್ತಾಯಿದ್ದೀನಿ ಸಾಂಗಲ್ಲಿ. ತುಂಬ ವರ್ಷಗಳ ನಂತರ ಸ್ಟೆಪ್ ಆಗ್ತಾಯಿದ್ದೀನಿ, ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಫೀಲಿಂಗ್ ರಿಯಲಿ ವೆರಿ ಗುಡ್. ಈ ಒಂದು ಒಪ್ಕೊಳ್ಳೋದು ಕಾರಣ ಅಂದರೆ ರಾಮೇಗೌಡರು ಡೈರೆಕ್ಟ್ರು, ನಮ್ಮ ರಾಮು ಫಿಲ್ಮ್ಸಲ್ಲಿ ತುಂಬ ವರ್ಕ್ ಮಾಡಿರೋದು. ಸೊ ಈ ಗಾಟ್ ಲಾಟ್ ಆಫ್ ರೆಸ್ಪೆಕ್ಟ್ ಆಫ್ ರಾಮು ಅವರು. ಆಮೇಲೆ ನಾನು ಕಂಡ್ರೆ ಅವ್ರಿಗೆ ತುಂಬ ಅಭಿಮಾನ ಇದೆ. ಸೊ ಅದು ಅವ್ರು ಕೇಳಿದ ತಕ್ಷಣ, ರಾಮೇಗೌಡ ಡೈರೆಕ್ಟರ್ ಕೇಳಿದ ತಕ್ಷಣ ನಾನು ಇಲ್ಲ ಅಂತ ಹೇಳಿಲ್ಲ. ಅವ್ರ ಫಸ್ಟ್ ಪಿಕ್ಚರ್ ಬೇರೆ. ಅವ್ರು ತುಂಬ ವೆರಿ ವೆರಿ ಆಲ್ ದಿ ಬೆಸ್ಟ್. ಅವ್ರಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಮ್ಮನವಾಗಿ ಎಲ್ಲ ಪ್ರೊಡ್ಯೂಸರ್ಗೆ ಎಲ್ಲರೂ ಹೇಳೋದಾದೆ, ಪಾಪ ಆತ ಸ್ವಲ್ಪ ಎಕ್ಸ್ಟ್ರಾ ಹೇಳಿದ್ದಾನೆ ಅಷ್ಟೇ. ಸರ್, ಈಗ ನೀವು ಸಿನಿಮಾ ಮಾಡೋದಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ರಿ, ಅದಾದಮೇಲೆ ಎರಡನೇ ಹೆಜ್ಜೆ ಸಿನಿಮಾ ಮಾಡ್ತಾ ಇದ್ದೀರಾ. ಹೌದು. ಇಲ್ಲಿ ನಾಯಕ ಹೊಸಬ, ನಾಯಕಿ ಹೊಸಬ, ಡೈರೆಕ್ಟ್ರ್ ಹೊಸಬ, ಇವ್ರು ನಂಬಿ ಯಾವ ರೀತಿ ಇಷ್ಟು ಕೋಟಿ ರೂಪಾಯಿ ವ್ಯತ್ಯಾಸ? ದೇವ್ರು ನಂಬಿದ್ದೀನಿ ಮತ್ತು ಎಲ್ಲ ಟೀಮ್ನೂ ನಂಬಿದ್ದೀನಿ ನಾನು. ದೇವ್ರ ಜೊತೆ ಎಲ್ಲ ಟೀಮ್, ಟೋಟಲ್ ಟೀಮ್ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮೂಡಿ ಬಂದಿದೆ, ಚೆನ್ನಾಗಾಗುತ್ತೆ. ಇನ್ನೊಂದು 10-15 ದಿವಸ ಶೂಟಿಂಗ್ ಆಗ್ಬೋದು. ಅದು ಮುಗಿಸ್ಕೊಂಡ್ರೆ ಇನ್ನೇನು ಮುಗಿತ್ಕೊಂಡ್ಬಿಟ್ಟು ಹೊಡಿತು, ಚೆನ್ನಾಗಿ ಬರುತ್ತೆ. ನಮಸ್ಕಾರ. ಇಲ್ಲಿ ಮೆಜೆಸ್ಟಿಕ್ 2 ಸೆಟ್ಟಿಂದ ಮಾತಾಡ್ತಾಯಿದ್ದೀವಿ. ಅಣ್ಣಮ್ಮ ಸಾಂಗ್ ಮಾಡ್ತಾಯಿದ್ದೀವಿ. ಈಗ ಆಲ್ರೆಡಿ 80% ಶೂಟಿಂಗ್ ಆಗಿದೆ. ಇಂಟ್ರೊಡಕ್ಷನ್ ಸಾಂಗ್ ಮಾಡ್ತಾಯಿದ್ದೀನಿ, ಅಣ್ಣಮ್ಮ ಸಾಂಗು. ತುಂಬ ಅದ್ದೂರಿಯಾಗಿ ಜೋರಿಯಾಗಿ ಮಾಡ್ತಾಯಿದ್ದೀವಿ. ನಮಗೆ ಪ್ರೊಡ್ಯೂಸರ್ ಎಲ್ಲ ಥರ ಸಹಕಾರ ಮಾಡಿಕೊಟ್ಟಿದ್ದಾರೆ ಜೋರಾಗಿ ಮಾಡೋದಕ್ಕೆ. ಅದರಲ್ಲಿ ಒಂದು ಗೆಸ್ಟ್ ಎಕ್ಸ್ಪೀರಿಯೆನ್ಸು ನಮ್ಮ ಮಾಲಾಶ್ರೀ ಮೇಡಮ್ ಅವ್ರಿಗೆ ಕೇಳಿಕೊಂಡೆ. ನಾನು ಒಂದೇ ಒಂದು ಫೋನ್ ಕಾಲ್ ಮಾಡಿದೆ ಅವ್ರಿಗೆ, ಮೇಡಮ್ ಈ ಥರ ಮಾಡಬೇಕು ಅಂತೇಳಿ. ಏನು ಅಂತ ಕೇಳಿದ್ರು, ಈ ಥರ ಸಾಂಗಲ್ಲಿ ಸ್ಟೆಪ್ ಹಾಕಬೇಕು, ಡ್ಯಾನ್ಸ್ ಮಾಡಬೇಕು, ಸಾಂಗಲ್ಲ ಅಂತ ಕೇಳಿದ್ರು. ಅವ್ರಿಗೆ ಆಶ್ಚರ್ಯ ಆಯಿತು. ಸೊ ನಾನು ಅವ್ರ ಬ್ಯಾನರಲ್ಲೇ ಇದ್ದವರು, ರಾಮೋರ್ ಸರ್ ಜೊತೇಲಿ ಇದ್ದೆ, ನಾನು ಅವ್ರ ಕಂಪ್ನಿಯಲ್ಲಿದ್ದೆ. ಸೊ ಕೇಳಿದ ತಕ್ಷಣ ಆಯಿತು ಬರ್ತೀನಿ, ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಬಂದು ಒಂದಿನ ಹೋದೆ ಮನೆಗೆ, ಹೋಗಿ ಮಾತಾಡಿಬಿಟ್ಟು ಯಾವತ್ತೇನು ಅಂತ ಕೇಳಿದ್ರು. ಈ ಥರ ಅಂದರೆ ಡೇಟ್ಸ್ ಹೇಳಿದೆ. ಸರ್ ಆ ಡೇಟ್ಗೆ ಬಂದು ಮಾಡಿಕೊಡ್ತಾಯಿದ್ದಾರೆ. ಇವತ್ತು ಸೆಟ್ಟಲ್ಲಿದ್ದಾರೆ ಮಾಸ್ಟರ್. ಸೊ ಎಲ್ಲ ಮೀಡಿಯಾ ಬಾಂಧವರು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಮೇನ್ ಒಂದು ಸಿನಿಮಾ ಪ್ರಮೋಷನ್ಗೆ ನೀವೇ ಇಂಪಾರ್ಟೆಂಟು ಅಂತ ನಂಗೆ ಗೊತ್ತು. ಸೊ ಇವತ್ತಿಂದು ಇಲ್ಲಿ ನಮ್ಮದು ಮೆಜೆಸ್ಟಿಕ್ 2 ಓಪನಿಂಗ್ ಸಾಂಗ್ ನಡೀತಾ ಇದೆ. ಸೊ ಇನ್ ದಿಸ್ ಸಾಂಗ್ ವಿ ಹ್ಯಾವ್ ಅ ಗೆಸ್ಟ್ ಅಪಿಯರೆನ್ಸ್ ವಿತ್ ಮಾಲಾಶ್ರೀ ಮೇಡಮ್. ಶೀಸ್ ಅಂದರೆ ಅವ್ರ ಬಹುಭಾಷಾ ನಟಿ. ಅವ್ರ ಜೊತೆ ನಮಗೆ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ, ನಮ್ಮ ಪುಣ್ಯ ಅಂತ ನಾನು ಅನ್ಕೋತೀನಿ. ಬಿಕಾಸ್ ಶಿ ಈಸ್ ಆ್ಯಕ್ಟೆಡ್ ಎವ್ರಿ ಒನ್ ವಿತ್ ಆಲ್ ದ ಲೆಜೆಂಡ್ಸ್ ಆ್ಯಂಡ್ ಶಿ ವಾಸ್ ದ ಮೋಸ್ಟ್ ಬಿಸಿಯೆಸ್ಟ್ ಆ್ಯಕ್ಟ್ರೆಸ್ ಇನ್ ಒನ್ ಟೈಮ್. ಆ್ಯಂಡ್ ಶಿ ಈಸ್ ನೌ in my opening song, she is blessing me here. So that's a great blessing for me. And ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನಾವು 80% ಶೂಟಿಂಗ್ ಮುಗಿಸಿದ್ದೀವಿ. ಇನ್ನೊಂದು 20 days ಶೂಟಿಂಗ್ ಬಾಕಿ ಇದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಸಾಂಗ್ ಚಿತ್ರೀಕರಣ ನಡೀತಾ ಇದೆ. ಮೆಜೆಸ್ಟಿಕ್ 2 ಅಂತ ಸಿನಿಮಾ ಹೆಸರು. ಮ್ಯೂಸಿಕ್ ಡೈರೆಕ್ಟರ್ ಬಂದು ವಿನು ಮನಸ್ಸು, ಡೈರೆಕ್ಟರ್ ಬಂದು ರಾಮು ಅವರು, ಪ್ರೊಡ್ಯೂಸರ್ ಬಂದು ಆನಂದಪ್ಪ. ಸೊ ಅಮ್ಮಂದು ಒಂದು ಸಾಂಗು, ಹೀರೋ ಇಂಟ್ರಡಕ್ಷನ್ ಸಾಂಗು,
ಇದರಲ್ಲಿ ವಿಶೇಷ ಅಂದರೆ ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಲಾಶ್ರೀ ಮೇಡಮ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಇಡೀ ಒಂದು 200-300 ಜನ ತಂಡ ಇದೆ. ಸೊ ರಿಚಾಗಿ ಮಾಡ್ತಾಯಿದ್ದೀವಿ. ಲೊಕೇಶನ್ ನೀವೇ ನೋಡಿದ್ದೀರಾ. ಒಂದು ಅಮ್ಮನ ಸಾಂಗು ಪ್ಲಸ್ ಹೀರೋ ಇಂಟ್ರೊಡಕ್ಷನ್ ಸಾಂಗು, ಅದರಲ್ಲಿ ಗೆಸ್ಟಾಗಿ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಮಾಲಾಶ್ರೀ ಮೇಡಮ್ ಬಂದಿದ್ದಾರೆ. ಸೊ ಇದು ಇವತ್ತಿನ ಸಿಚುವೇಶನ್. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.